ನಾನೇನು ಮಾಡಿದೆ, ಹೋಗಿ ಪ್ರಜಾವಾಣಿಗೆ ಒಂದು ಕಟ್ಟಿತ್ತು, ಎಲ್ಲವನ್ನು ತಂದು ಇಟ್ಟೆ, ಹಾಸ್ಕೊಡ್ರಪ್ಪ ಅಂದೆ. ಓಯ್ ತಮ್ಮ, ಅದು ಅಲ್ಲ, ಪ್ಲಾಸ್ಟಿಕ್ ಇದೆಯಲ್ಲ ಅಂತ ತಗಮ್ಮ. ಹೋದೆ ಮತ್ತೆ ಪ್ಲಾಸ್ಟಿಕ್ ತಂದೆ. ಓಯ್ ಅದಲ್ಲ, ಗೊತ್ತಾಗತ್ತಿಲ್ಲ ನಿನಗೆ ಅಂತ. ಅದು ದೊಡ್ಡದಾಗಿರ್ತಕ್ಕಂಥ ನಾವು ಪಾಟ್ ಅಂತ ಕರಿತೇವೆ, ಅವರು ಅದನ್ನ ಹಾಳೆ ಅಂತ ಕರೀತಾರೆ. ಒಂದ್ಸರಿ ವಾಟೆ ತಗಮ್ಮ ಅಂದ್ರು. ವಾಟೆ ಮನೆ ತೊಗೊಂಡ್ಬಿಡ್ತಾನೆ. ವಾಟೆ ಗೊತ್ತಿಲ್ಲ. ಕಣ್ಣೆದುರಿಗೆ ಇದೆ. ಅಲ್ಲಿ ಕಣ್ಣೆದುರಿಗೆ ನೋಡಪ್ಪ ಅಂದಾಗ ಲೋಟವನ್ನು ಕೊಟ್ಟಾಗ ಗೊತ್ತಾಯ್ತು ಆ ಭಾಷೆ 40 ಅಥವಾ 25 ಕಿಲೋಮೀಟರ್ ಆಚೆ ಏನಾಗ್ತದೆ, ಭಾಷೆ ನಾವು ಮಾತನಾಡುವ ಭಾಷೆ ಕೂಡ ಬದಲಾಗ್ತದೆ ಅಂತ ಅನುಭವದ ಭಾಷೆಯನ್ನು ಬಳಸಿಕೊಂಡು ಕವಿತೆ ಕಟ್ಟುವ ರೀತಿ ಇದೆಯಲ್ಲ, ಅದು ಎಲ್ರಿಗೂ ಒಲಿಯುವುದಿಲ್ಲ ಅಂತ ಬಹಳ ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯದ ಭಾಷೆಯನ್ನು ಬಳಸ್ಕೊಂಡಿರ್ತಕ್ಕಂಥವರು. ಈಗ ನನ್ನ ಕೈಲಿ ಒಂದು ಚೀಟಿ ಇದೆ, ಹೆಚ್ಚು ಮಾತನಾಡು ಅಂತೇಳಿ. ಇಲ್ಲೊಂದು ಚೀಟಿ ಬಂದಿದೆ, ಮುಗಿಸಿಬಿಡು ಅಂತೇಳಿ ಮಾತನ್ನು ಮುಗಿಸ್ತೇನೆ. ಯಾರಾದರೂ ಮುನ್ನುಡಿಯನ್ನು ಓದಿದ ಮೇಲೆ ಏನಾದರೂ ನಿಮಗೆ ಅನಿಸಿದ್ರೆ ನನ್ನ ಜೊತೆ ಮಾತನಾಡ್ತೇನೆ. ಇನ್ನು ಒಟ್ಟು ಕವಿತೆಗಳನ್ನು ಓದಿದಾಗ ನಮ್ಮ ರುದ್ರಪ್ಪ ಸರ್ ಹತ್ರ ಮಾತನಾಡಿ ಅಂತಕ್ಕಂಥ ಮಾತುಗಳು ಹೇಳ್ತಾ, ಈ ಚೀಟಿಗೆ ಬಲ ಚೀಟಿಗೆ ಮನ್ನಾಡಿ ಎಡ ಚೀಟಿ ಅದು ಎಡವಟ್ಟು ಮಾಡ್ತಾನೆ ಅಂತ. ಹಾಗಾಗಿ ಅದೇನೇ ಇರಲಿ, ಅತ್ಯಂತ ಭಾವುಕನಾಗಿ ಮಾತನಾಡಬೇಕಾಗಿತ್ತು. ಆದರೆ ಅಪ್ಪನವರ ಆ ಭಾವುಕತೆಯ ಮುಂದೆ ನಾವೆಲ್ಲರೂ ಕೂಡ ನಿರ್ಭಾವುಕರಾಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ಒಂದು ದೀಪ ಬೆಳಗ್ತದೆ. ಇವತ್ತು ಚಾವಣಗೆಯಲ್ಲಿ ಒಬ್ಬ ಕವಿ ಇವತ್ತು ಸಮಾಜಕ್ಕೆ ಕೊಡುಗೆಯಾಗಿ ಒಂದು ಚಚ್ಚಲ ಕೃತಿಯನ್ನು ಕೊಡುಗೆ ಕೊಟ್ಟಿದ್ದಾರಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವರೆಲ್ಲರನ್ನು ಕೂಡ ತಾವೆಲ್ಲರೂ ಕೂಡ ನಮ್ಮ ಗಂಗಾಧರಯ್ಯನವರ ಬೆನ್ನು ತಟ್ಟದೆ, ನಾವೆಲ್ಲರೂ ಕೂಡ ಬೆನ್ನು ತಟ್ಟಿ ತಲೆ ತಟ್ಟಿ ಅವರನ್ನು ಉದ್ದೀಪನ ಮಾಡಬೇಕು. ಮತ್ತಷ್ಟು ಕವಿತೆಗಳು ಮತ್ತಷ್ಟು ಬರಹಗಳು ಅವರಿಂದ ಬಳುವಳಿಯಾಗಿ ಬರಬೇಕು, ಈ ಸಮಾಜಕ್ಕೆ ಅವರ ಕೊಡುಗೆ ಆಗಬೇಕು. ನಮ್ಮವರು ತ್ಯಾವಣಿಗೆಯರು ಅಂತಕ್ಕಂಥ ಭಾವ ನಿಮ್ಮಲ್ಲಿ ಒಡಮೂಡಲಿ ಅಂತಕ್ಕಂಥ ಮಾತು ಹೇಳ್ತಾ ಮಾತಲ್ಲದ ಮಾತನ್ನು ಮುಗಿಸ್ತಾರೆ. ಧನ್ಯವಾದ. ಈಗ ತಾನೇ ಆಗಮಿಸಿರ್ತಕ್ಕಂಥ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಆದ್ಯ ನ್ಯೂಸ್ ಚಾನಲ್ ಶನಿಗಿರಿನ ಸತೀಶ್ ಪವಾರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿಯಾಗಿ ಮತ್ತೋರ್ವ MB ರಾಜಪ್ಪ ವಿಜಯವಾಣಿ ವರದಿಗಾರರು, ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀವಿ. ರವಿ ಕಾಣದ್ದನ್ನು ಕವಿ ಕಂಡ, ಬದುಕಲು ಅನ್ನ ನೀರು ಗಾಳಿ ಪಂಚಭೂತಗಳನ್ನು ಕೂಡ ಹೊರತುಪಡಿಸಿ ಮತ್ತಿನ್ನೇನು ಬೇಕು ಅಂತಕ್ಕಂಥ ವಿಚಾರಗಳನ್ನು ನಿಮ್ಮೆಲ್ಲರೂ ಕೂಡ ಸ್ವಾರಸ್ಯಕರವಾಗಿ ಬದುಕಲು ಏನು ಬೇಕು ಅಂತಕ್ಕಂಥ ಪುಸ್ತಕದ ವಿಮರ್ಶೆಯನ್ನು ಮಾಡಿಕೊಡ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದ ವೀರಭದ್ರಪ್ಪ ಅವರಿಗೆ ಧನ್ಯವಾದಗಳು. ಈಗ ಅನಾರೋಗ್ಯದ ನಿಮಿತ್ತ ಮತ್ತೋರ್ವ ಸಾಹಿತಿಗಳು ತುರ್ತಾಗಿ ಹೋಗಬೇಕಾಗಿದೆ.